wish you a blessed and a happy Christmas. Welcome to one more day of worship, one more day of singing carols, and also listening to God's word. It's wonderful that you're tuned in. It's so blessed to be here this day. It's Christmas Day. Welcome to the worship. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನನ್ನನ್ನು ಯಾರೋ ಒಬ್ಬರು ಕೇಳಿದ್ರು, ಯೇಸು ಕ್ರಿಸ್ತನ ಜನನ ದಿನ ನಿಗದಿಯಾಗಿ ಇದೇ ದಿನ ಅಂತ ಯಾಕೆ ಗೊತ್ತಿಲ್ಲ? ದಿನ ಗೊತ್ತಿಲ್ಲ, ಆದರೆ ದೇವರು ಮನುಷ್ಯ ರೂಪದಲ್ಲಿ ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದು ಚಾರಿತ್ರಿಕ ಸತ್ಯ. ಮತ್ತು ತಾನು ಬೆತ್ಲೆಹೇಮಿನಲ್ಲಿಯೇ ಹುಟ್ಟುತ್ತೇನಂತ ಮೊದಲೇ ತಿಳಿಸಿದ್ದನು, ಬೆತ್ಲೆಹೇಮಿನಲ್ಲಿಯೇ ಹುಟ್ಟಿದನು. ಕನ್ಯೆಯಲ್ಲಿ ಹುಟ್ಟುತ್ತೇನಂತ ಮೊದಲೇ ಪ್ರವಾದನೆ ನುಡಿಯಲ್ಪಟ್ಟಿತ್ತು, ಹಾಗೆಯೇ ಆತನು ಕನ್ಯೆ ಮರಿಯಳಲ್ಲಿ ಜನಿಸಿದನು. ಮತ್ತು ನನ್ನ ಪ್ರಿಯ ಸಹೋದರ ಸಹೋದರಿ, ಜನನ ಯಾಕಾಯಿತು? ಎಲ್ಲರ ಬದುಕಿಗೂ ಒಂದು ನಿಗದಿಯಾದ ಕಾರಣ ಇರುತ್ತೆ. ಎಷ್ಟೋ ಜನ ಅದನ್ನು ಕಂಡುಕೊಳ್ಳೋಕ್ಕೆ ಹೋಗಲ್ಲ, ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಆದರೆ ಯೇಸು ಕ್ರಿಸ್ತನು ಹುಟ್ಟುವಾಗಲೇ ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಅಂತ ಹೇಳಲ್ಪಟ್ಟಿತು. ಆತನು ಈ ಲೋಕಕ್ಕೆ ಬಂದಿದ್ದು ರಕ್ಷಕನಾಗಿ. ಯಾವುದರಿಂದ ರಕ್ಷಿಸಲು? ಯಾವುದರಿಂದ ರಕ್ಷಿಸಲು? ನಮ್ಮ ಪಾಪಗಳಿಂದ, ದೇವರ ಶಾಪದಿಂದ, ನರಕದಿಂದ, ನಿತ್ಯ ಮರಣದಿಂದ ರಕ್ಷಿಸಲು ಕ್ರಿಸ್ತೇಸು ಏಕೈಕ ಮಾರ್ಗವಾಗಿ ಈ ಲೋಕದಲ್ಲಿ ಜನಿಸಿ ಬಂದನು. ಅದಕ್ಕೋಸ್ಕರನೇ ಕ್ರಿಸ್ತ ಜಯಂತಿ ಬಹಳ ವಿಶೇಷವಾದದ್ದು. ನಾವು ಈ ದಿನದಲ್ಲಿ ನಾವು ಆತನನ್ನು ಸ್ತುತಿಸೋಣ, ಕೊಂಡಾಡೋಣ, ಆರಾಧಿಸೋಣ ಮತ್ತು ಆತನ ಜನನದ ವಿಷಯವಾಗಿ ಇನ್ನೂ ಅನೇಕ ಅನೂಹ್ಯ ಸತ್ಯಗಳನ್ನು ತಿಳ್ಕೊಳ್ಳೋಣ. ಬನ್ನಿರಿ, ಕ್ರಿಸ್ಮಸ್ ಸಂಭ್ರಮಾಚರಣೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಮತ್ತು ಈ ಕೂಟದ ಪ್ರಾರಂಭದಲ್ಲಿ ಸಭಾಪಾಲಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವವರಾಗಿದ್ದಾರೆ. ಕರ್ತನಿಗೆ ಸ್ತೋತ್ರವಾಗಲಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಂಗೆ ಅನಂತ ಸ್ತೋತ್ರಿಸ್ತೇವೆ. ಕರ್ತನೆ, ಎಷ್ಟು ಒಂದು ಸಂಭ್ರಮ, ಎಷ್ಟು ಸಂತೋಷ, ಎಂಥ ಬೆಳಕು ನಿನ್ನದು. ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೆ, ಈ ಸಮಯದಲ್ಲಿ ವಿಶೇಷವಾಗಿ ಕ್ರಿಸ್ಮಸ್ ಅಂದರೆ ಯೇಸು ಸ್ವಾಮಿಯ ಜನನವನ್ನು ಆಚರಣೆಗೆ ತರುವಂಥ ದಿನ ಇದು. ಮತ್ತು ಕ್ರಿಸ್ಮಸ್ ಇಸ್ ನಾಟ್ ಜಸ್ಟ್ ಅ ಡೇ, ಇಟ್ಸ್ ಅನ್ ಒಕೇಶನ್. ಕರ್ತನೆ, ಬರೀ ಅದು ಒಂದು ದಿನ ಅಲ್ಲ ಆಚರಣೆಗೆ ಇರುವಂಥದ್ದು. ಆದರೆ ನಿನ್ನ ಜನನವನ್ನು ಆಚರಿಸ್ತೇವೆ. ದಿನ ಆಚರಣೆ ಇದೆಯಾ ಕರ್ತನೆ, ಆದರೆ ಜನನವನ್ನು ಆಚರಿಸ್ತೇವೆ. ಯಾಕಂದರೆ ನೀನು ಕನ್ಯೆ ಮರಳಿಲಿ ಹುಟ್ಟಿ ಬಂದು, ಅತಿ ಪರಿಶುದ್ಧನಾಗಿ ಹುಟ್ಟಿ ಬಂದು, ನನಗೋಸ್ಕರ ನಮಗೋಸ್ಕರ ರಕ್ಷಣೆ ಮಾರ್ಗವನ್ನು ಮಾಡಿದ್ಯಲ್ಲ, ಇದಕ್ಕಾಗಿ ನೀನು ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಸ್ತುತಿಸ್ತೇವೆ. ಕರ್ತನೆ, ಇವತ್ತು ನೀನು ನಮ್ಮೊಂದಿಗಿದ್ದು ಆಶೀರ್ವದಿಸು, ಮಹಿಮೆ ಹೊಂದು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರನ ಮಕ್ಕಳ ನೀನು ಆಶೀರ್ವದಿಸು. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿಕೊಂಡಿದ್ದು ನಮ್ಮ ಸ್ವರ್ಗೀಯ ತಂದೆ, ಆಮೆನ್.
ದೇವರಿದು ಸರ್ವಲೋಕರಕ್ಷೆಗಾಗಿ ನರನಾರು ಕಾತಾಡಿ ಬಂದ ಪರಮಾತಿಶಯ ನೋಡ ಬನ್ನಿ. ಹರುಷ ಹರುಷ ನಮಗೆಲ್ಲ ಹರುಷ ಯೇಸುವಿನ ಜನನವೇ. ಹಾಡುತ್ತಾ ಹಾಡುತ್ತಾ ತಾಳವ ಹಾಕುತ್ತಾ ಸರ್ವಲೋಕಕ್ಕೆ ಹರುಷ ಹರುಷ ನಮಗೆಲ್ಲ ಹರುಷ ಯೇಸುವಿನ ಜನನವೇ. ಹಾಡುತ್ತಾ ಹಾಡುತ್ತಾ ತಾಳವ ಹಾಕುತ್ತಾ ಸರ್ವಲೋಕಕ್ಕೆ Hallelujah, 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 hallelujah. ದೇವದೂತರು ಕಾಣಿಸಲು ಕುರುಬರು ಹೆದರಿ ನಡುಗಿದರು. ದೇವದೂತರು ಹಾಡಿದರು ಕುರುಬರು ಹೆದರಿ ನಡುಗಿದರು. ನೀವು ಹೆದರಾದಿರಿ, ನೀವು ಭಯಪಡಿರಿ, ನೀವು ಹೆದರಾದಿರಿ, ನೀವು ಭಯಪಡಿರಿ. ಲೋಕರಕ್ಷಕ ಜನಿಸಿದ, ಲೋಕರಕ್ಷಕ ಜನಿಸಿದ ಎಂದು ಹರುಷ ಹರುಷ ನಮಗೆಲ್ಲ ಹರುಷ ಯೇಸುವಿನ ಜನನವೇ. ಹಾಡುತ್ತಾ ಹಾಡುತ್ತಾ ತಾಳವ ಹಾಕುತ್ತಾ ಸರ್ವಲೋಕಕ್ಕೆ Hallelujah, 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 hallelujah. ಪ್ರಿಯರೇ, ಹಬ್ಬದ ಋತುವಿನಲ್ಲಿ ನಾವು ದಾಟಿ ಹೋಗ್ತಾ ಇದ್ದೇವೆ. ಯೇಸುಸ್ವಾಮಿಯ ಜನನದ ಸುತ್ತಲಿರುವಂಥ ಕೆಲವಾರು ಸಂಗತಿಗಳನ್ನು ಕುರಿತು ನಾವು ನಮ್ಮ ಧ್ಯಾನಕ್ಕಾಗಿ ದೇವರ ವಾಕ್ಯದ ಆಧಾರದ ಮೇಲೆ ಆರಿಸಿಕೊಂಡು ಮುಂದೆ ಸಾಗೋಣ. ಪ್ರಾರ್ಥನೆಯೊಂದಿಗೆ ಸಿದ್ಧ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯವು ಜೀವ ಮತ್ತು ಆತ್ಮ, ಅದು ದೇವರಾಗಿದೆ. ಹೀಗಿರೋದರಿಂದ ನಿನ್ನ ವಾಕ್ಯಗಳ ಮೂಲಕ ದೇವರೇ ಮಾತನಾಡು, ನಮ್ಮ ಹೃದಯವನ್ನು ಸಂಧಿಸು, ಪರೀಕ್ಷಿಸು, ಪರಿಶೋಧಿಸು, ಭಕ್ತಿಯ ವೃದ್ಧಿಯನ್ನು ಅನುಗ್ರಹಿಸಿಕೊಡು. ಸ್ವಾಮಿ, ನಿನಗಿಷ್ಟವಿಲ್ಲದಿದ್ದದು ನಮ್ಮಲ್ಲಿ ಕಂಡುಬಂದು ಸರಿಪಡಿಸಿಕೊಳ್ಳುವ ಕೃಪೆಗೆ ನಮ್ಮನ್ನೆಲ್ಲರನ್ನ ಸಾಗಿಸಬೇಕೆಂದು ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿದ್ದೇನೆ ತಂದೆಯೇ, ಆಮೆನ್. ಈ ದಿನದ ದೇವರ ವಾಕ್ಯದ ದಾನಕ್ಕಾಗಿ ಆರಿಸಿಕೊಂಡಿರುವಂಥ ಭಾಗವು ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ 1ನೇ ವಚನದಿಂದ 12ನೇ ವಚನದವರೆಗೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೂ. ಈ ಸಂದೇಶದ ಶೀರ್ಷಿಕೆ ದ ವೈಸ್ ಮೆನ್ಸ್ ವಿಸ್ಡಮ್ ಅಥವಾ ವೈಸ್ ಮೆನ್ಸ್ ವಿಸ್ಡಮ್, ಜ್ಞಾನಿಗಳ ಜ್ಞಾನವೆಂಬುದಾಗಿ. ಜ್ಞಾನಿಗಳ ಜ್ಞಾನವೆಂಬುದಾಗಿ. ಮತ್ತಾಯನು ತನ್ನ 1ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಯ ವಂಶಾವಳಿಯನ್ನು ನಮ್ಮ ಮುಂದೆ ಪ್ರಸ್ತಾಪಪಡಿಸಿದ್ದಾನೆ. ಆ ವಂಶಾವಳಿಯನ್ನು ಗಮನಿಸುತ್ತಾ ಹೋದರೆ ಒಂದು ನಾವು ನಿಮ್ಮ ದೇವರ ಕುರಿತು ಕಲಿಯುವಂಥ ಸತ್ಯಾರ್ಥವೇನೆಂದರೆ, ದೇವರು ತನ್ನ ಮಾತಿಗೆ ಬದ್ಧನು, ನಂಬಿಗಸ್ತನು ಎಂಬುದಾಗಿ ನಾವು ಆ ವಂಶಾವಳಿಯಲ್ಲಿ ಕೂತು ವಂಶಾವಳಿಯನ್ನು ಗಮನಿಸಿದಾಗ ನಾವು ಗ್ರಹಿಸಿಕೊಳ್ಳಬಹುದು. 100 ವರ್ಷಗಳ ಹಿಂದೆ, ಒಂದು ವೇಳೆ ಸಹಸ್ರಾರು ವರ್ಷಗಳ ಹಿಂದೆ ತನ್ನ ಮಗನ ಜನನವನ್ನು ಕುರಿತು ಪ್ರಕಟಿಸಿರುವಂಥ ದೇವರು ಕಾಲು ಪರಿಪೂರ್ಣವಾದಾಗ ಅದನ್ನು ಪೂರೈಸಿದ್ದಾನೆಂಬುದಾಗಿ ನಾವು ಗಮನಿಸಬೇಕು. 2ನೇ ಅಧ್ಯಾಯಕ್ಕೆ ಬರುವಾಗ ಆಕಾಶದಲ್ಲಿ ಒಂದು ಸಂಕೇತವನ್ನು ಕಂಡಿದ್ದಾರೆ. ಇವೆಲ್ಲವುಗಳು ಮೊದಲನೇ ಕೆಲವು ವಚನಗಳಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರಕಟಗೊಳ್ಳುತ್ತದೆ. ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. 2ನೇ ಅಧ್ಯಾಯ
ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಎಂಬುದಾಗಿ. ಇಲ್ಲಿ ಗಮನಿಸತಕ್ಕ ಒಂದು ವಿಚಾರವೇನೆಂದರೆ, ನಮ್ಮ ಕನ್ನಡ BSI ಬೈಬಲ್ನಲ್ಲಿ ಮೂಡಣ ದೇಶದ ಜೋಯಿಸರು, NIV ಕನ್ನಡದಲ್ಲಿ ಹೀಗೆ ಅದು ದಾಖಲಾಗಿದೆ, ಪೂರ್ವ ದೇಶದ ಜ್ಞಾನಿಗಳು ಎಂಬುದಾಗಿ. ಈ ಜ್ಞಾನದ ಕುರಿತು ಒಂದು ಸಾಮಾನ್ಯ ವಿವರಣೆಯನ್ನು ಪಡ್ಕೊಳ್ಳೋಣ. ಜ್ಞಾನದ ಕುರಿತು ವಿವರಣೆಯನ್ನು ಪಡ್ಕೊಳ್ಳೋಣ. ಇದಕ್ಕೆ ಒಂದು 3 ಹಂತವಿದೆ. ಜ್ಞಾನದ ಕುರಿತು ಒಂದು 3 ಹಂತವಿದೆ. ಮೊದಲನೇದು ಮಾಹಿತಿಯ ಸಂಗ್ರಹಣೆ. ವಿಷಯ, ಇಟ್ಸ್ ಅನ್ ಇನ್ಫಾರ್ಮೇಷನ್ ದಟ್ ಮೇಕ್ಸ್ ನಾಲೆಜ್. ನಾಲೆಜ್ ಆಗುತ್ತೆ, ಅದೊಂದು ತಿಳುವಳಿಕೆ ಆಗ್ತದೆ. ಈ ಹೊಂದಿರುವ ತಿಳುವಳಿಕೆ ನಾವೇನು ಗ್ರಹಿಸ್ಕೊಳ್ತೀವಲ್ಲ ಅದು ಭಾಳ ಪ್ರಾಮುಖ್ಯ. ಇಟ್ ಬಿಕಮ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅದು ಭಾಳ ಪ್ರಾಮುಖ್ಯವಾದಂಥ ಹಂತ. ಒಂದು ನಾಲೆಜ್, ಒಂದು ಅಂಡರ್ಸ್ಟ್ಯಾಂಡಿಂಗ್. ಈ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ ಆದ ನಂತರ, ತಿಳುವಳಿಕೆ ಗ್ರಹಿಕೆ ಆದ ನಂತರ, ಹೌ ಡು ಯು ಯೂಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನಾಲೆಜ್? ದ ಬೆಸ್ಟ್ ಯೂಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾಲೆಜ್ ಇಸ್ ವಿಸ್ಡಮ್. ಸೊ ಈ ತಿಳುವಳಿಕೆ ಮತ್ತು ಗ್ರಹಿಕೆಯ ಉಪಯೋಗ ಹೇಗೆ ಮಾಡ್ತೀವೋ ಅದಕ್ಕೆ ಜ್ಞಾನವೆಂದು ಕರೆಯುತ್ತೇವೆ. ಈ ಮೊದಲ 2 ವಚನಗಳಲ್ಲಿ, 2ನೇ ಅಧ್ಯಾಯದಲ್ಲಿ ಇಲ್ಲಿ ನಕ್ಷತ್ರಗಳ ಪಂಡಿತರಿದ್ದಾರೆ. ಒಂದು ವೇಳೆ ನಕ್ಷತ್ರಗಳ ವೀಕ್ಷಣೆ ಇವರ ವೃತ್ತಿಯಾಗಿತ್ತು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬಹುದು. ನಕ್ಷತ್ರಗಳ ವೀಕ್ಷಣೆ ಒಂದು ವೃತ್ತಿ ಇವರಿಗೆ. ಅದರಂತೆಯೇ ಈ ಸಮಯದಲ್ಲಿ ಅವರು ನಕ್ಷತ್ರವನ್ನು ವೀಕ್ಷಿಸಿದಾಗ ಇದೊಂದು ವಿಶೇಷವಾದಂಥ ನಕ್ಷತ್ರವೆಂದು ಗ್ರಹಿಸಿದ್ದಾರೆ. ಮತ್ತು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಏನು ವ್ಯಾಖ್ಯಾನ ಮಾಡಿದ್ದಾರೆ? ಯೆಹೂದ್ಯ ದೇಶದಲ್ಲಿ ಒಬ್ಬ ಅರಸನು ಹುಟ್ಟಿದ್ದಾನೆ ಎಂಬುದಾಗಿ ವ್ಯಾಖ್ಯಾನಿಸಿಕೊಂಡಿದ್ದಾರೆ. ಅಂದರೆ ಅಂಡರ್ಸ್ಟ್ಯಾಂಡ್, ಒಂದು ತಿಳುವಳಿಕೆಗೆ, ಒಂದು ಗ್ರಹಿಕೆಗೆ ಬಂದಿದ್ದಾರೆ. ಆದರೆ ಅದರಲ್ಲಿರುವ ಜ್ಞಾನ ಏನು? ಮೊದಲನೇ ಜ್ಞಾನ ಏನು ಅಂದರೆ, ಮೂಡಣ ದೇಶದಲ್ಲಿ ಕಂಡ ಆ ನಕ್ಷತ್ರ ಒಬ್ಬ ಯೆಹೂದ್ಯರ ಅರಸನನ್ನು ಸೂಚಿಸುವಂಥದ್ದು. ಆ ಅರಸನನ್ನು ಕಂಡು ಅಡ್ಡ ಬೀಳುವುದಕ್ಕೂ ಸಾಷ್ಟಾಂಗವೆರಗಿ ಆರಾಧಿಸುವುದಕ್ಕೂ ಅರ್ಹನೆಂದು ಗ್ರಹಿಕೆ ಇದೆಯಲ್ಲ, ಅದು ಜ್ಞಾನ. ಪ್ರಿಯ ದೇವಜನರೇ, ಇಂದು ಕೂಡ ನಕ್ಷತ್ರಗಳು ಸಹಸ್ರಾರ ಮಾಹಿತಿಗಳನ್ನು ಜ್ಞಾನಿಗಳಿಗೆ ರವಾನಿಸುತ್ತಲೇ ಇರುತ್ತದೆ. ಇಂದು ಕೂಡ ತಾರಾಲಯಗಳಿದ್ದಾರೆ, ಆ ತಾರಾ ಪಂಡಿತರಿದ್ದಾರೆ. ಅದಕ್ಕೆ ಅಂತ ಸರ್ಕಾರದಲ್ಲಿ ಒಂದು ದೊಡ್ಡ ವಿಭಾಗವೇ ಇದೆ, ಅಸ್ಟ್ರಾನಮಿ ದೊಡ್ಡ ವಿಭಾಗವೇ ಇದೆ. ಆದರೆ ಇಲ್ಲೊಂದು ಆಶ್ಚರ್ಯ ಏನು ಅಂದರೆ, ಆ ನಕ್ಷತ್ರ ಕಂಡಿದ್ದಾರೆ, ಏನೋ ಒಂದು ಆಶ್ಚರ್ಯವಾದಂಥ ಮಾಹಿತಿ ಆ ಒಂದು ಆವಿಷ್ಕಾರದಲ್ಲಿ ಅವರಿಗೆ ಸಿಕ್ಕಿದೆ. ಏನಂದರೆ, ಯೆಹೂದ್ಯ ದೇಶದಲ್ಲಿ ಒಬ್ಬ ಅರಸನ್ ಹುಟ್ಟುತ್ತಾನೆ ಎಂಬುದಾಗಿ. ಅಷ್ಟು ಮಾಹಿತಿ ಒಂದು ವೇಳೆ ಪ್ರಕಟಣೆಗೆ ಯೋಗ್ಯವಾಗಿತ್ತು, ಸಾಕಾಗಿತ್ತು. ಆ ಮಾಹಿತಿಯನ್ನು ಪ್ರಕಟಿಸ್ಬೋದಾಗಿತ್ತು, ಯೆಹೂದ ದೇಶಕ್ಕೆ ರವಾನಿಸ್ಬೋದಾಗಿತ್ತು ಮತ್ತು ತಮ್ಮ ಪಾಂಡಿತ್ಯವನ್ನು ಮೆರೆಯಬಹುದಾಗಿತ್ತು. ಆದರೆ ಮುಂದುವರೆದು ಅವರು ಕೈಕೊಂಡ ನಿರ್ಧಾರ ಇದೆಯಲ್ಲ, ತೀರ್ಮಾನ ಇದೆಯಲ್ಲ, ಅದು ಜ್ಞಾನ. ಈ ಯೆಹೂದ್ಯರ ಅರಸನು ಆರಾಧನೆಗೆ ಅರ್ಹನು ಮತ್ತು ಹೇಗೆ ಆರಾಧಿಸಬೇಕೆಂಬುದನ್ನು ಕೂಡ ನಿಶ್ಚಯಿಸಿಕೊಂಡಿದ್ದಾರೆ. ಅಡ್ಡ ಬಿದ್ದು ಸಾಷ್ಟಾಂಗವೆರಗಿ ಆರಾಧಿಸಬೇಕು, ಅದು ಕೂಡ ಜ್ಞಾನ. ಮತ್ತು ತಾವು ಯಾವ ದೇಶದಲ್ಲಿ ನಕ್ಷತ್ರವನ್ನು ಕಂಡಿದ್ದಾರೋ ಆ ದೇಶದಲ್ಲೇ ಉಳಿಯದೆ ಈ ಯೆಹೂದ್ಯರ ಅರಸನನ್ನು ಹುಡುಕ ಹೊರಟಿದ್ದಾರಲ್ಲ, ಉದ್ದೇಶ ನಮಗೆ ಗೊತ್ತಾಗಿದೆ, ಆರಾಧನೆಗೆ ಹುಡುಕ ಹೊರಟಿದ್ದಾರಲ್ಲ, ಅದು ಜ್ಞಾನ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಆರಾಧನೆಗೆ ಅರ್ಹನಾದಂಥ ವ್ಯಕ್ತಿ
ಮೂಡಣ ದೇಶದ ಈ ಜ್ಞಾನಿಗಳಿಗೆ ಅಥವಾ ಅವರ ಆವಿಷ್ಕಾರದಲ್ಲಿ ಕಂಡುಕೊಂಡಿರುವಂಥ ಒಂದು ಸತ್ಯ. ಪ್ರಿಯರೇ, ನಾವು ಮಾತ್ರವಲ್ಲದೆ ಮುಂದೆ ನಾವು ನೋಡ್ತೇವೆ, ಅವರು ಆ ನಕ್ಷತ್ರ ಅದರ ಚಲನೆಯನ್ನು ಅನುಸರಿಸಿ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಬಂದಿದ್ದಾರೆ. ಹಾಗಾದರೆ ಪ್ರಿಯರೇ, ಒಂದು ಯೋಚನೆ ಮಾಡಿರ್ಬೇಕು ನಾವು, ಎಲ್ಲರಿಗೂ ಗೊತ್ತಿರುವಂಥದ್ದು, ಅವರ ಪ್ರಯಾಣ ಪ್ರಯಾಸಕರವಾಗಿತ್ತು, ಅವರ ಪ್ರಯಾಣ ಅಪಾಯಕಾರವಾಗಿತ್ತು. ಆದರೂ ಕೂಡ ಅವರ ಮನದಾಶೆ ಕುಗ್ಗಲಿಲ್ಲ. ಅವರ ಮನದಾಶೆ ಕುಗ್ಗಲಿಲ್ಲ. ತಾವು ತಮ್ಮ ದೇಶದಲ್ಲೇ ನಿರ್ಧರಿಸಿರುವ ಈ ಸತ್ಯಕ್ಕೆ ಬದ್ಧರಾಗಿ ನೆರವೇರಿಸಲೇಬೇಕೆಂದು ಅವರು ಹೊರಟಿದ್ದಾರೆ. ಇದು ಜ್ಞಾನಿಗಳ ಏಕಾಗ್ರತೆ, ದ ಫೋಕಸ್ ಆಫ್ ಎ ವೈಸ್ ಮ್ಯಾನ್. ಫೋಕಸ್ ಆಫ್ ಎ ವೈಸ್ ಮ್ಯಾನ್. ಅವರು ಯೆರೂಸಲೇಮಿಗೆ ಬಂದಿದ್ದಾರೆ. ಯೆರೂಸಲೇಮಿಗೆ ಬಂದ ಕೂಡಲೇ ಅವರೇನು ಮಾಡಿದ್ದಾರೆ ಅಂದರೆ, ಪ್ರಶ್ನೆಯೊಂದಿಗೆ ಈ ಸುದ್ದಿಯನ್ನು ಪ್ರಕಟಿಸಿದ್ದಾರೆ. ಯಾವ ಸುದ್ದಿ? ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಈ ಪ್ರಶ್ನೆ ಅನುಮಾನಕರವಾದದಲ್ಲ. ಈ ಪ್ರಶ್ನೆ ಸ್ಪಷ್ಟವಾದಂಥ ಪ್ರಶ್ನೆ. ಅಂದರೆ ಇವರಿಗೆ ತಿಳುವಳಿಕೆ ಇದೆ, ಎಲ್ಲಿ ಸ್ಥಳ. ಈ ಹುಡುಕಾಟದಲ್ಲಿ ಈ ಪ್ರಶ್ನೆಯನ್ನು ಹಾಕಿದ್ದಾರೆ. ದೇ ವರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ದೇ ವರ್ ಆಸ್ಕಿಂಗ್. ಅಂದರೆ ಆ ವ್ಯಕ್ತಿಯ ಕುರಿತು ಅವರು ನಿಶ್ಚಯದಿಂದಿದ್ದಾರೆ. ಸ್ಥಳ ಬೇಕಾಗಿತ್ತಷ್ಟೇ ಅವರಿಗೆ. ನನಗೆ ಗೊತ್ತಿಲ್ಲ ನಕ್ಷತ್ರದ ಪಾತ್ರ ಯೆರೂಸಲೇಮಿನಲ್ಲಿ ಈ ಕ್ಷಣದಲ್ಲಿ ಅವರಿಗೆ ನಿಂತು ಹೋಯ್ತಾ ಅಥವಾ ಮೇಲ್ ನೋಡಲಿಲ್ವಾ, ಅವ್ಯಾವುಗಳು ಕೂಡ ಇಲ್ಲಿ ದಾಖಲಾಗಿಲ್ಲ. ಸರಿ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಕಂಡಿದ್ದೇವೆ ಮತ್ತು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದರು. ಪ್ರಿಯರೇ, ಮಗು ಇನ್ನು ಹುಟ್ಟದಷ್ಟೇ, ಆಗಲೇ ಅರಸನೆಂದು ಕರೆಯುವ ಇವರ ಜ್ಞಾನ ಮೆಚ್ಚತಕ್ಕದೆ. ಆಗಲೇ ಅರಸನೆಂದು ಕರೆಯುವ ಜ್ಞಾನ ಮೆಚ್ಚತಕ್ಕದೆ, ಹೌದಲ್ಲವೇ? ನೋಡಿ, ನಂತರದಲ್ಲಿ ದೇವರ ವಾಕ್ಯ ಮುಂದುವರಿಯುತ್ತಾ ಹೇಳುತ್ತೆ, ಈ ಸುದ್ದಿ ಹಬ್ಬಿದೆ ಯೆರೂಸಲೇಮಿನಲ್ಲಿ, ಹೆರೋದನಿಗೆ ಬಿದ್ದಿದೆ. ಹೆರೋದನ ಕಿವಿಗಳಿಗೆ ಈ ಸುದ್ದಿ ಬಿದ್ದಿದೆ. ದೇವರ ವಾಕ್ಯ ಭಾಳ ಸೂಕ್ಷ್ಮವಾಗಿ ದಾಖಲಿಸಿರುವಂಥ ಭಾವನೆಗಳು ಅಥವಾ ಪ್ರತಿಕ್ರಿಯೆಗಳನ್ನು ಭಾಳ ಸೂಕ್ಷ್ಮವಾಗಿ ದಾಖಲಿಸಿರುವ ಸಾಲಿದೆ. 3ನೇ ವಚನ ಹೇಳುತ್ತೆ, ಇದನ್ನು ಕೇಳಿ ಅರಸನಾದ ಹೆರೋದನೂ, ಚೆನ್ನಾಗಿದೆ ನೋಡಿ, ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಏನಾಗಿದೆ ಅಂತೆ, ದೇವರ ವಾಕ್ಯ ಹೀಗೆ ಹೇಳುತ್ತೆ, ಕಳವಳ ಪಟ್ಟರು ಎಂಬುದಾಗಿ. ಕಳವಳ ಪಟ್ಟರು. ಪ್ರಿಯರೇ, ಕಳವಳ ಪಡುವಂಥ ಕಾರಣಗಳೇನು? ಹೆರೋದನ ಕಳವಳಕ್ಕೆ ಕಾರಣವೇನು? ಹೆರೋದನ ಕಳವಳಕ್ಕೆ ಕಾರಣವೇನೆಂದರೆ, ನನಗೆ ಯಾರೋ ಒಬ್ಬ ಉತ್ತರಾಧಿಕಾರಿ ಹುಟ್ಟಿದ್ದಾನೆ ಅಂತ. ಯಾಕಂದರೆ ಇವನು ಬಹಳ ಕ್ರೂರಿ. ಇವನೊಬ್ಬ ಕ್ರೂರತನವನ್ನು ಮೆರೆದಂಥ ಒಬ್ಬ ಅಧಿಪತಿ. ಇವನು ತನ್ನ ಪಟ್ಟಕ್ಕೆ ತನ್ನ ಮನೆಯವರೇ ಉತ್ತರಾಧಿಕಾರಿ ಆಗುತ್ತಾರೆಂದು ಅವರನ್ನು ಕೊಲ್ಲಿಸಿರುವ ಕೊಲೆಗಡುಕ ಇವನು. ಅಷ್ಟು ಕ್ರೂರಿ. ಸೊ ಈಗ ಈ ಅರಸನು ಹುಟ್ಟಿದ್ದಾನೆಂಬ ಸುದ್ದಿ ಖಂಡಿತವಾಗಿಯೂ ಹೆರೋದನಿಗೆ ತನ್ನ ಪಟ್ಟ ಅದರ ಕುರಿತು ಕಳವಳ ಹೆಚ್ಚದೆ. ಯೆರೂಸಲೇಮಿನವ್ರಿಗೇನು ಕಳವಳ? ಈ ಹೆರೋದನ ಉಪಟಳ, ಹೆರೋದನ ಕ್ರೂರತನ ಅವರಲ್ಲಿ ಒಂದು ಕಳವಳವನ್ನು ಹುಟ್ಟಿ ಹಾಕಿದೆ. ಅಯ್ಯೋ, ಮತ್ತೆ ಎಲ್ಲೋ ತಿರುಗಿ ಈ ಕಳವಳ ಪ್ರಾರಂಭವಾಗುತ್ತದಲ್ಲ, ಹೆರೋದನ ಅಡಿಯಲ್ಲಿ ಮತ್ತೆ ನಮ್ಮ ಸಮಾಜ ಕದಡುತ್ತೆ, ಅಪಾಯದ ಸ್ಥಿತಿಗೆ ಹೋಗುತ್ತೆ ಅನ್ನುವಷ್ಟು ಕಳವಳ ಯೆರೂಸಲೇಮಿನವರಿಗೆ. ನೋಡಿ, ಅಂಥವನಿಗೆ ಈ ಸುದ್ದಿ ಮುಟ್ಟಿದೆ ಅಲ್ಲವೇ? ಈ ಸುದ್ದಿ ಮುಟ್ಟಿದಾಗ ಅವರು ಕಳವಳಪಟ್ಟರು. ಒಂದು ವೇಳೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಕಳವಳದ ವಿಸ್ತರಣೆಯನ್ನು ನಾವು ಗಮನಿಸಿದರೆ ಭಯ ಹಿಡಿದಿದೆ. ದೇ ವರ್ ಸೋ ಸ್ಕೇರ್ಡ್, ದೇ ವರ್ ಅಫ್ರೇಡ್. ಹೌದಲ್ವಾ ಪ್ರಿಯ ಸಹೋದರ ಸಹೋದರಿಯರೇ? ಈ ಭಯ ನಮ್ಮಲ್ಲಿ ನೈಜತೆಯನ್ನು ಮರೆಮಾಚಿ ಹಲವಾರು ಎಡವಟ್ಟುಗಳಿಗೆ ಕಾರಣವಾಗುವಂಥ ಭಯಗಳಿದು. ಹೌದು,
ನೈಜತೆಯನ್ನು ಮರೆಮಾಚುತ್ತೆ ಭಯ. ನೈಜತೆಯನ್ನು ಮರೆಮಾಚಿ ನಮ್ಮ ಜೀವನಗಳಲ್ಲಿ ಭಯ ಸೆರೆ ಹಿಡಿದಾಗ ಹಲವಾರು ಎಡವಟ್ಟುಗಳು ನಮ್ಮಲ್ಲಿ ಸಂಭವಿಸುವುದು ಸಹಜ. ಹೀಗೆ ಹೇಗೋ ಈ ಭಯವನ್ನು ಪರಿಹಾರ ಮಾಡಿಕೊಳ್ಳಬೇಕೋ ಅಥವಾ ವಿಷಯ ಸತ್ಯವಾಗಿದೆಯೋ ಇಲ್ಲವೋ, ಯಾಕಂದರೆ ಯೆಹೂದ್ಯರ ಅರಸನು ಅಂದರೆ ಪ್ರಾಂತ್ಯದ ಪರಿಚಯನೂ ಇದೆ, ಅರಸನೆಂಬ ಪಟ್ಟ ಕೂಡ ಇದೆ. ಹಾಗಾದರೆ ಯಾರಿಗೆ ಹೆಚ್ಚು ಗೊತ್ತಿರಬೇಕು? ಹೆರೋದನು ಕೂಡಲೇ ಕೈಕೊಂಡ ಕಾರ್ಯಕ್ರಮ ಇವೇನೆಂದರೆ, ಅವನು 4ನೇ ವಚನ ಹೇಳುತ್ತೆ, ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದು ಎಲ್ಲಿ ಎಂದು ಅವರನ್ನು ಹೇಳಿದನು. ಅಲ್ಲವೇ? ಈಗ ಅವನಿಗೊಂದು ಕಳವಳ, ಅವನಿಗೊಂದು ಭಯ ಇದೆ, ಅದರ ಪರಿಹಾರ ಬೇಕು. ಹಾಗಾಗಿ ಏನು ಮಾಡ್ತಾನೆ? ಧಾರ್ಮಿಕ ನಾಯಕರುಗಳನ್ನು ಕಳುಹಿಸುತ್ತಾನೆ, ಬನ್ನಿ ನೀವು ಅಂತ. ಅದರಲ್ಲಿ ಮುಖ್ಯ ಯಾಜಕರಿದ್ದಾರೆ, ಶಾಸ್ತ್ರಿಗಳಿದ್ದಾರೆ. ಮುಖ್ಯ ಯಾಜಕರು ದೇವಸ್ಥಾನದ ಅಥವಾ ದೇವಾಲಯದ ಇವರು ಮೇಲ್ವಿಚಾರಕರು, ಪ್ರಮುಖರು. ಇವರು ಮೇಲ್ವಿಚಾರಕರು ಮತ್ತು ಪ್ರಮುಖರು, ಧಾರ್ಮಿಕ ಸೂಕ್ಷ್ಮತೆ ಉಳ್ಳವರು. ಶಾಸ್ತ್ರಿಗಳು ಈ ಸತ್ಯವೇದದ ಶಾಸ್ತ್ರದ ಪಾರಂಗತರು. ಸೊ ಇವರಿಬ್ಬರನ್ನೂ ಒಳಗೊಂಡು ಪರಿಹಾರಕ್ಕೆಂದು ಆಹ್ವಾನಿಸಿದ್ದಾನೆ. ಆದರೆ ಅವ್ರಿಗೆ ಆ ಪ್ರಶ್ನೆ ಹಾಕ್ತಾನಲ್ಲ, ಅದು ಕುತೂಹಲಕಾರಿಯಾದಂಥ ಒಂದು ಪ್ರಶ್ನೆ. ಏನು ಆ ಪ್ರಶ್ನೆ ಅಂದರೆ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಅಂದರೆ ಹೆರೋದನ ಬಾಯಲ್ಲಿಯೂ ಕೂಡ ಹುಟ್ಟಿದ ಮಗುವನ್ನು ಕುರಿತು ಈ ಭಾಷೆ ಹೊರಟದೆ. ಕ್ರಿಸ್ತನು ಎಂಬ ಅರಿಕೆಯುಳ್ಳ ಒಂದು ಭಾಷೆ ಹೊರಟದೆ. ಇವನ್ ಹೆರೋಡ್ ಕಾಲ್ಸ್ ದಿಸ್ ಬೇಬಿ ಆಸ್ ಕ್ರೈಸ್ಟ್. ಅಬ್ಬಾಬಾ, ನಾನು ಎನಿಸ್ತೇನೆ ಈ ಒಂದು ಪರಿಹಾರಕ್ಕಾಗಿ ಸೂಚಿಸಿರುವ ಅಥವಾ ಹಾಕಿರುವ ಪ್ರಶ್ನೆ ನಾನು ಎನ್ನಿಸ್ತೇನೆ ಶಾಸ್ತ್ರಿಗಳಿಗೂ ಮುಖ್ಯ ಯಾಜಕರಿಗೂ ಕೂಡ ಒಂದು ರೀತಿಯಾದಂಥ ಮಾಹಿತಿಯೊಂದಿಗೆ ಸತ್ಯವೂ ಕೂಡ. ಸಮಟೈಮ್ಸ್ ಈವನ್ ಎನ್ ಎನಿಮಿ ಸ್ಪೀಕ್ಸ್ ದ ಟ್ರೂತ್. ಅವ್ರಿಗೆ ಈ ಸುದ್ದಿ ಕೇಳಿದ್ದಾರೆ. ನಾವು ನೋಡ್ರಿ, ಇವರೆಲ್ಲರೂ ಕಳವಳದಿಂದ ಸೆರೆ ಹಿಡಿದಿರುವಂಥ ಒಂದು ಗುಂಪು. ಹೆರೋದನು, ಯೆರೂಸಲೇಮಿನವರೆಲ್ಲರೂ, ಅವರನ್ನು ಪ್ರತಿನಿಧಿಸುವಂಥ ಮಹಾಯಾಜಕರು, ಶಾಸ್ತ್ರಿಗಳೆಲ್ಲರೂ ತಮ್ಮ ಶಾಸ್ತ್ರ ಪಾಂಡಿತ್ಯವನ್ನು ತಗೊಂಡು ಬಂದಿದ್ದಾರೆ. ಆದರೆ ಅವರ ಕಿವಿಗೆ ಬಿದ್ದಿದ್ದೆ ಕ್ರಿಸ್ತನು ಹುಟ್ಟುತ್ತಾನೆ ಎಂಬುದಾಗಿ. ಕ್ರಿಸ್ತನು ನೋಡಿ, ಯೆಹೂದ್ಯರ ಅರಸನು ಹುಟ್ಟಿದವನು ಎಲ್ಲಿ? ಈಗ ಹೆರೋದನ ಅರಿಕೆ ಕ್ರಿಸ್ತನು. ಗಮನಿಸಿ, ಭಾಳ ಆಶ್ಚರ್ಯಕರ ಕುತೂಹಲಕಾರಿಯಾದಂಥ ಅರಿಕೆಗಳು. ನಂತರ ನೋಡಿರಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವರು ಅವನಿಗೆ, ಈ ಶಾಸ್ತ್ರಿಗಳು ತಮ್ಮ ಕೆಲಸದಲ್ಲಿ ಪರಿಣಿತರಾಗಿ ಉತ್ತರ ಕೊಟ್ಬಿಡ್ತಾರೆ. ಏನು ಹೇಳ್ತಾರೆ? ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ. ಸ್ಥಳ ನಿಖರವಾಗೋಯ್ತು, ಸ್ಥಳ ಸೂಚನೆ ಆಗೋಯ್ತು. ನೋಡ್ರಿ, ಒಂದು ವಿಷಯಕ್ಕೆ 2 ಪುರಾವೆಗಳಿದೆ. ಒಂದು ನಕ್ಷತ್ರ ವಿಷಯವನ್ನು ಪ್ರಕಟಿಸ್ತಾ ಇದೆ, ಇನ್ನೊಂದು ಶಾಸ್ತ್ರ ಅನುಮೋದಿಸುತ್ತಿದೆ. ಒಂದು ವಿಷಯ 2 ಕಡೆಯಿಂದ ನಿಶ್ಚಯಗೊಂಡಾಗ ಸತ್ಯಕ್ಕೆ ಅನುಮಾನವಿಲ್ಲ. ಸರಿ, ಅವರು ಮೀಕನ ಗ್ರಂಥ 5ನೇ ಅಧ್ಯಾಯದ 2ನೇ ವಚನವನ್ನು ಕೋಟ್ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಯೆಹೂದ ಸೀಮೆಯ ಬೆತ್ಲೆಹೇಮೆ, ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ನಿಶ್ಚಯವಾಗಿ ಹೊರಡುವನು. ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಪ್ರಿಯರೇ, ಶಾಸ್ತ್ರಿಗಳಿಗೆ ತಮ್ಮ ಹುಡುಕಾಟದಲ್ಲಿ ಶಾಸ್ತ್ರದಲ್ಲಿ ಸಿಕ್ಕ ಸತ್ಯ ಏನೆಂದರೆ ಸ್ಥಳ ಯಾವುದು ಎಂಬುದಾಗಿ, ಮತ್ತು ಆ ಕುರಿತು ಮುಂದುವರೆದಿರುವಂಥ ಸತ್ಯಾಂಶಗಳಿದೆ. ಅಧಿಪತಿ ನಿನ್ನೊಳಗಿಂದ ಹೊರಡ್ತಾನೆ. ಹೇಗಾಗಿರಬೇಕು ಹೆರೋದನಿಗೆ? ಯಾಕಂದರೆ ಅವನು ಆ ತಕ್ಷಣಕ್ಕೆ ಅಧಿಪತಿಯಾಗಿದ್ದಾನೆ. ದ ಪ್ರೆಸೆಂಟ್ ಅಧಿಪತಿ, ಗವರ್ನರ್. ಅವನಿಗೆ ಈ ಸಂದೇಶ, ಅಧಿಪತಿ ನಿನ್ನೊಳಗಿಂದಲೇ ಎಷ್ಟು ನಿಖರವಾಗಿದೆ ಈ ಸತ್ಯ. ನಿನ್ನೊಂದಿಗೆ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು. ಸೊ ಈಸ್ ಗೋನ್ ಟು ರೂಲ್. ಎಲ್ಲವೂ ಕೂಡ ಸೇರ್ಕೊಳ್ತಾ ಇದೆ ಈ ಜ್ಞಾನಿಗಳ ಈ ಒಂದು ಆವಿಷ್ಕಾರದಲ್ಲಿ ಹೊರಬಿದ್ದಿರುವ ಸತ್ಯಕ್ಕೆ, ಯೆಹೂದ್ಯರ ಅರಸನಾಗಿ ಹುಟ್ಟಬೇಕಾಗಿರುವವನಲ್ಲಿ. ಪ್ರಿಯರ, ಆಮೇಲೆ ತದನಂತರ ನಡೆದಂಥ ಸಂಗತಿಗಳನ್ನು ನೋಡೋಣ. ಸೊ ಶಾಸ್ತ್ರವೂ ಕೂಡ ನಿಶ್ಚಯಪಡಿಸಿದಾಯಿತು ಈ ಸತ್ಯ. ಈಗ ಹೆರೋದನ ಕುರಿತು ನಾವು ನೋಡೋಣ. 7ನೇ ವಚನ ಹೇಳುತ್ತೆ, ಆಗ ಹೆರೋದನು ಯಾರಿಗೂ ತಿಳಿಯದಂತೆ. ನೋಡ್ರಿ, ದೇವರಿಗೂ
ಲೋಕದಲ್ಲಿರುವವರಿಗೂ ಇರುವಂಥ ವ್ಯತ್ಯಾಸವನ್ನು ನಾವು ಕಂಡುಕೊಳ್ಳಬೇಕು. ದೇವರು ಎಲ್ಲರಿಗೂ ತಿಳಿಸಿ ತನ್ನ ಕೆಲಸವನ್ನು ಮಾಡ್ತಾನೆ. ಮರೆಯಾಗಿ ತನ್ನ ಕೆಲಸವನ್ನು ಎಂದೂ ದೇವರು ಮಾಡೋದಿಲ್ಲ. ಮರೆಯಾಗಿ ತಿಳಿಸಿ ಮಾಡ್ತಾನೆ. ಆದರೆ ಲೋಕದಲ್ಲಿರುವವರ ಈ ಒಂದು ರಹಸ್ಯವೇನೆಂದರೆ ಯಾರಿಗೂ ತಿಳಿಯದಂತೆ. ಯಾಕೆ? ಹೃದಯದಲ್ಲೇನೋ ಬಾಯಲ್ಲೇನೋ ಅಂತರ ಇದೆ, ಕಪಟ ಇದೆ, ಸ್ಕೀಮ್ಸ್ ಇದೆ, ಸಂಚುಗಳಿದೆ. ಸಂಚುಗಾರರಲ್ಲಿರುವಂಥ ಒಂದು ಕುಯುಕ್ತಿ ಹೊರಬೀಳುತ್ತದೆ. 4 ಜನರ ಮಧ್ಯನೇ ಒಂದು ಗುಂಪು ಕಟ್ಟಿಬಿಡ್ತಾರೆ ಅವರು. ಆ ಥರ ಇವರು ಯಾರಿಗೂ ತಿಳಿಯದಂತೆ ಹೆರೋದನೇನು ಮಾಡ್ತಾ ಇದ್ದಾನೆ, ಈ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೋಡ್ರಿ ಉದ್ದೇಶ ಏನು? ಯಾಕಂದರೆ ಅವನು ಪಟ್ಟಭದ್ರ ಹಿತಾಸಕ್ತಿಯಲ್ಲಿ ಇರುವ ಒಂದು ಮನೋಭಿಪ್ರಾಯದಲ್ಲಿರುವಂಥ ಹೆರೋದನು. ಈಗ ಶಾಸ್ತ್ರದಿಂದಲೂ ನಿಶ್ಚಯವಾಗೋಗದೆ, ಈಗ ಅವನಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ಮತ್ತೆ ಇನ್ನಷ್ಟು ವಿವರಣೆಯೊಂದಿಗೆ ಅವನಿಗೆ ವಿಷಯ ಬೇಕು. ಏನೋ ವಿಷಯ? ನಕ್ಷತ್ರವು ಕಾಣಿಸಿದ ಕಾಲ ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು. ಸೊ ಇನ್ ಎವ್ರಿ ಡೀಟೇಲ್ he has listened ಎವ್ರಿ ಡೀಟೇಲ್ ನಕ್ಷತ್ರ ಕುರಿತು, ಆ ಸಮಯ ಕಾಣಿಸಿದ್ದಂಥ ಕುರಿತು ಎಲ್ಲವನ್ನೂ ನಿಖರವಾಗಿ ಪಡ್ಕೊಂಡಿದ್ದಾನೆ. ಮತ್ತು ಅವರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಸಮಯ ಆಗಿದೆ, ಒಂದು ವೇಳೆ ಕೂಸು ಹುಟ್ಟೋದಕ್ಕೆ ಎಷ್ಟು ಸಮಯ ಆಗೋಗದೆ, ತಿಂಗಳು ಎಷ್ಟು ವರ್ಷಗಳಾಗಿದೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾನೆ. ಇವನು ಒಂಥರ ಜ್ಞಾನಿ ಅಲ್ಲವೇ? ಲೋಕದ ಜ್ಞಾನ ಹೇಗಿದೆ ಅಂದರೆ, ಯಾಕೋಬನು ಅದರ ಕುರಿತು ಬರೆಯುತ್ತಾನೆ. ಅದೊಂದು ಸ್ವಲ್ಪ ನೋಡ್ಬಿಡೋಣ. ಯಾಕೋಬನ ಪತ್ರ 3ನೇ ಅಧ್ಯಾಯದಲ್ಲಿ ಈ ಲೋಕದವರ ಜ್ಞಾನದ ಕುರಿತು ಒಂದು ತಿಳುವಳಿಕೆಯನ್ನು ಯಾಕೋಬನು ಕೊಡ್ತಾನೆ. ನೋಡ್ರಿ, ಲೋಕದ ಜ್ಞಾನ ಅಂದರೆ 3ನೇ ಅಧ್ಯಾಯದ 13ನೇ ವಚನದಿಂದ ಕೆಲವಾರನ್ನು ನಾನು ಓದ್ತೀನಿ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು. ಹಾಗಾದರೆ ಹೆರೋದನ ಜ್ಞಾನ ಇವೆನ್ನು ಅದು ಭೂ ಸಂಬಂಧವಾದದ್ದು. ಈ ವ್ಯತ್ಯಾಸವನ್ನು ಪ್ರಿಯ ಸಭಿಕರೇ, ಕೇಳುಗರೆ, ವೀಕ್ಷಕರೇ ಕಲಿಯಲೇಬೇಕು. ಲೋಕದ ಜ್ಞಾನ ಹೇಗೆ ಕೂಡಿರುತ್ತದೆ? ವ್ಯತ್ಯಾಸವುಳ್ಳದು. ಅದು ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು, ಈ ಎಲ್ಲ ಲಕ್ಷಣಗಳನ್ನು ನೋಡಿ ಆಯಿತು ನಾವು ಹೆರೋದನಲ್ಲಿ. ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಅದು ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧ ನೀಚ ಕೃತ್ಯಗಳು ಇರುವವು. ವಾವ್, ಅರ್ಥ ಆಯ್ತಲ್ಲ? ಜ್ಞಾನ ಅದರ ಲಕ್ಷಣ, ಲೋಕ ಸಂಬಂಧವಾದ ಜ್ಞಾನ ಅದರ ಲಕ್ಷಣ ನಮ್ಗೆ ಅರ್ಥ ಆಯಿತು. ಅಲ್ಲೇನಿದೆ? ಗಲಿಬಿಲಿ ಇದೆ, ಅಲ್ಲೇನಿದೆ? ಪಕ್ಷಭೇದ ಇದೆ, ಮತ್ಸರ ಇದೆ. ಈ ಎಲ್ಲ ಹಿನ್ನೆಲೆಯಿಂದ ಕೂಡಿರುವ ಹೆರೋದನು. ಅದು ಜ್ಞಾನಿಗಳ ಮಧ್ಯದಲ್ಲಿ ಹೆರೋದನ ಜ್ಞಾನ ಇಲ್ಲಿ ಬಹಿರಂಗವಾಗುತ್ತಿದೆ. ಹೆರೋದನ ಜ್ಞಾನ ಬಹಿರಂಗವಾಗ್ತಾ ಇದೆ. ಈ ಜ್ಞಾನಿಗಳು ಪೂರ್ವ ದೇಶದಿಂದ ಈ ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಆ ಅರಸನನ್ನು ಕಂಡು ಆರಾಧಿಸಬೇಕೆಂಬ ಆಶೆ ಅವರಲ್ಲಿ. ಈ ಎಲ್ಲ ವ್ಯಕ್ತಿಗಳನ್ನು ನೋಡಿದರೂ ಕೂಡ ನಾನು ನೆನೆಸ್ತೇನೆ, ಚಂಚಲವಾಗಲೇ ಇಲ್ಲ ಅಥವಾ ಅನುಮಾನವನ್ನು ಹುಟ್ಟಿಸಲೇ ಇಲ್ಲ ಅವರ ಹೃದಯದಲ್ಲಿ. ದೇ ವರ್ ಸೋ ಫೋಕಸ್ಡ್. ಸರಿ, ಏನು ಹೇಳ್ತಾ ಇದ್ದೇನೆ ನೋಡ್ರಿ, ಈ ಮತ್ಸರ ಪಕ್ಷಭೇದದಿಂದ ಕೂಡಿರುವಂಥ ಹೆರೋದನ ಜ್ಞಾನ ಅವನಿಗೇನು ಹೇಳ್ತಾ ಇದ್ದಾನೆ? ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸಿದನು. ನನಗಿಲ್ಲೇ ಆಶ್ಚರ್ಯ ಕೊಡುವಂಥದ್ದು ಏನು ಅಂದರೆ, ಈ ಪಂಡಿತರನ್ನು ಹಿಂಬಾಲಿಸುವುದಕ್ಕೆ ಒಂದು ರಹಸ್ಯವಾದಂಥ ಟೀಮ್ನ ಕಳಿಸ್ಬೋದಾಗಿತ್ತು, ಸ್ಪೈಸ್ನ ಕಳಿಸ್ಬೋದಾಗಿತ್ತು, ಗೂಢಾಚಾರ್ಯರನ್ನು ಕಳಿಸ್ಬೋದಾಗಿತ್ತು, ಅವ್ರ ಮೇಲೆ ಒಂದು ಕಣ್ಣಿಡ್ರಿ ಎಂಬುದಾಗಿ. ಆದರೆ ಹೆರೋದ ಒಂದು ಫೇಲ್ ಆದ್ನೋ ಅಥವಾ ತನ್ನ ಮೇಲೆ ತನಗೆ ವಿಶ್ವಾಸ ಜಾಸ್ತಿ ಆಯಿತೋ ಗೊತ್ತಿಲ್ಲ, ಅಥವಾ ಹೆರೋದನ ಕಣ್ಣನ್ನು ತಪ್ಪಿಸಲು ಅಸಾಧ್ಯ ಇದ್ದರೂ ಇದ್ದಿರಬಹುದು.
ದೇವರ ವಾಕ್ಯ ಹೀಗೆ ಹೇಳ್ತದೆ, 9ನೇ ವಚನ, ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು. ಮತ್ತೆ ನಕ್ಷತ್ರ ಕಾಣಿಸ್ಕೊಳ್ಳುತ್ತೆ, ಅವರನ್ನು ಮತ್ತೆ ಮುಂದೆ ಮುಂದೆ ನಡೆಸುವಲ್ಲಿ ಯಶಸ್ವಿ ಆಗುತ್ತೆ ಆ ನಕ್ಷತ್ರ. ಮತ್ತೆ ಮೇಲ್ ನೋಡುತ್ತಾ ಅವರು ಮುಂದೆ ಸಾಗಿದ್ದಾರೆ. ಬಂದು ಕೂಸು ಇದ್ದ ಸ್ಥಳದ ಮೇಲೆ ನಿಂತಿತು. ಇದು ಬಹಳ ಪ್ರಾಮುಖ್ಯ. ಕೂಸು ಇದ್ದ ಸ್ಥಳ, ಈ ಕೂಸಿರುವ ಸ್ಥಳನೇ ವಿಶೇಷ. ಎಲ್ಲಿ ಯೇಸು ಇರ್ತಾನಲ್ಲ ಅಲ್ಲೇ ವಿಶೇಷ. ಯಾರ ಹೃದಯದಲ್ಲಿ ಯೇಸು ಇರ್ತಾನಲ್ಲ ಅದೇ ವಿಶೇಷ. ಅದು ದೇವರಿಂದ ಸದಾ ದೃಷ್ಟಿಸಲ್ಪಡುವಂಥ ವಾತಾವರಣ. ಅದು ಕೂಸು ಇದ್ದ ಸ್ಥಳದ ಮೇಲೆ ನಕ್ಷತ್ರ ಬಂದು ನಿಂತಿತ್ತಂತೆ. ಒಂದು ವೇಳೆ ನಕ್ಷತ್ರವು ಕೂಡ ತನ್ನ ಆರಾಧನೆಯಲ್ಲಿ ಸಂತಸಗೊಂಡದೆ. ತನ್ನನ್ನು ಸೃಷ್ಟಿಸಿದ ಆತನನ್ನು ಸೂಚಿಸುವುದೇ ಈ ನಕ್ಷತ್ರಕ್ಕಿರುವ ಆರಾಧನೆ. ಸೃಷ್ಟಿಯೆಲ್ಲವೂ ಆತನನ್ನು ಆರಾಧಿಸ್ತದೆ ಅಲ್ವೇ? ಗಗನವು ಆತನ ಕೈ ಕೆಲಸ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತದೆ. ನಕ್ಷತ್ರಗಳಾಗಲಿ, ಸೂರ್ಯನಾಗಲಿ, ಚಂದ್ರಗಳಾಗಲಿ ಮಾತಿಲ್ಲದೆ ತಮ್ಮ ಕೆಲಸದಲ್ಲಿ ತಮ್ಮ ಸೃಷ್ಟಿಕರ್ತನನ್ನು ಅದು ಪ್ರಭಾವ ಅದನ್ನು ಆರಾಧಿಸುತ್ತಿದೆ. ಇಲ್ಲೊಂದು ಬಹಿರಂಗವಾಗಿರುವಂಥ, ಅನಾವರಣವಾಗಿರುವಂಥ ಸತ್ಯ. ಕೂಸಿದ್ದ ಸ್ಥಳದ ಮೇಲೆ ನಿಂತಿತ್ತು. ಮೇ ಬಿ ನಕ್ಷತ್ರ ಹೇಳ್ತು, ನಾನು ನನ್ನ ಸೃಷ್ಟಿಕರ್ತನನ್ನು ಕಂಡಿದ್ದೇನೆ ಭೂಲೋಕದಲ್ಲಿ, ನಾನು ಅಲ್ಲಿ ನಿಂತ್ಕೋತೇನೆ, ನನಗಿದರಷ್ಟು ಸಂತೋಷವಾದಂಥ ದಿನ ಇನ್ನೊಂದಿಲ್ಲ. ನಕ್ಷತ್ರ ಹೇಳಿರ್ಬೋದು ಒಂದು ವೇಳೆ. ಸರಿ, ನಂತರದಲ್ಲಿ ನಾವು ನೋಡ್ತೇವೆ, ಅವರು ನಕ್ಷತ್ರವನ್ನು ಕೊಂಡು ಅತ್ಯಂತ ಸಂತೋಷಪಟ್ಟರು. ಅತ್ಯಂತ ಸಂತೋಷಪಟ್ಟರು. ನಕ್ಷತ್ರ ನಿಂತದೆ, ಅದನ್ನು ಕಂಡುಬಿಟ್ಟು ಬಹಳ ಸಂತೋಷಗೊಂಡ್ರು ಅವರು. ದೇ ವರ್ ರಿಜಾಯ್ಸಿಂಗ್, ಓವರ್ಲಿ ಜಾಯ್ಡ್. ಆದರೆ ಅಲ್ಲಿಗೆ ನಿಂತ್ಕೊಳ್ಳಿಲ್ಲ ಅವರು. ದೇ ವರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಾಟ್ ಜಾಯ್. ಆ ಆನಂದದಲ್ಲೇ ಅಂತ್ಯಗೊಳ್ಳಿಲ್ಲ ಅವರ ಪ್ರಯಾಣ. ಅವರ ಗುರಿ, ಅವರ ಉದ್ದೇಶ ನೆರವೇರುವವರೆಗೂ ಅವರು ಇಲ್ಲಿ ಕಳವಳದ ವಾತಾವರಣವನ್ನು ಕಂಡಿದ್ದಾರೆ, ಹೆರೋದನ ಸಂಚುಗಳನ್ನು ಕಂಡಿದ್ದಾರೆ, ಅರಮನೆಯ ಎಲ್ಲ ಆತಿಥ್ಯವನ್ನು ಒಂದು ವೇಳೆ ಅನುಭವಿಸಿದ್ದಿರಬೇಕು. ಆದರೆ ಈ ಎಲ್ಲ ಸಂಘಗಳ ಮಧ್ಯದಲ್ಲಿಯೂ ಕೂಡ ಯಾವ ಅನುಮಾನವಾಗಲಿ, ನಿರ್ಲಕ್ಷ್ಯವಾಗಲಿ, ಸಂಚಾಗಲಿ ಈ ಮೂಡಣ ದೇಶದ ಜ್ಞಾನಿಗಳ ಉದ್ದೇಶವನ್ನು ಮಲಿನ ಮಾಡದೆ ಏಕಾಗ್ರತೆಯಿಂದ ಕೂಡಿ ಆ ಹುಟ್ಟಿದ ಅರಸನನ್ನು ಕಾಣಬೇಕು, ಅಡ್ಡಬಿದ್ದು ಆರಾಧಿಸಬೇಕು. ಇದು ಅವರ ಉದ್ದೇಶ. ಪ್ರಯಾಣ ಪ್ರಾರಂಭದಿಂದಲೇ ತಮ್ಮ ನಿಲುವು, ನಿರ್ಧಾರ, ತೀರ್ಮಾನ ಅದು ನೆರವೇರಬೇಕು. ದೇ ವರ್ ಸೋ ಫೋಕಸ್ಡ್. ವೈಸ್ ಪೀಪಲ್ ಇವತ್ತು ಕೂಡ ಜ್ಞಾನಿಗಳು ಜ್ಞಾನಕ್ಕೆ ಮೂಲವಾಗಿರುವ ಜ್ಞಾನಿಯನ್ನು ಹುಡುಕುವುದು ನಿಲ್ಲಿಸಲೇ ಇಲ್ಲ. ಇವತ್ತುಗಳು ಕೂಡ ಜ್ಞಾನಿಗಳು ಜ್ಞಾನಕ್ಕೆ ಮೂಲನಾಗಿರುವವನನ್ನು ಹುಡುಕಾಟ ನಿಲ್ಲಿಸುವುದೇ ಇಲ್ಲ. ಸಾಕಷ್ಟು ಉದಾಹರಣೆಗಳು ಪ್ರಪಂಚದಲ್ಲಿ ನೀವು ಕೇಳಿದ್ರೆ ಅದು ಸಿಗ್ತೈತೆ. ಜ್ಞಾನಿಗಳ ಆವಿಷ್ಕಾರದ ಅಲ್ಲವೇ? ಮೊದಲನೇ ಸಾರಿ ಚಂದ್ರನ ಮೇಲೆ ಕಾಲಿಟ್ಟವನ ಕುರಿತು ಹೇಳ್ತಾರೆ, ನಾನು ಒಂದೆರಡು ಹೆಜ್ಜೆ ಇಟ್ಟಿದ್ದೇನೆ ಅಷ್ಟೇ, ಆದರೆ ಸೃಷ್ಟಿಕರ್ತನು ನಮ್ಮ ಭೂಮಿ ಮೇಲೆ ಓಡಾಡಿದ್ದಾನಲ್ಲ, ಅದಕ್ಕಿಂತ ಮಹತ್ತರವಾದಂಥ ಸಂಗತಿ ಇನ್ನೊಂದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಸೃಷ್ಟಿಕರ್ತನು ನಮ್ಮ ಭೂಮಿ ಮೇಲೆ ಅತ್ಯಂತ ವಿಶೇಷ. ಇವರೇನು ಮಾಡ್ತಾರೆ, ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳೆ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ಆರಾಧಕರನ್ನು ಸಂರಕ್ಷಿಸಲು ಸಾಧ್ಯವೆಂದು ಈ ಘಟನೆ ನಮಗೆ ತಿಳಿಸ್ತಾ ಇದೆ. ತಂದೆಯಾದ ದೇವರು God the Father protected the worshippers from many dangers here. ಇವತ್ತಿಗೂ ಕೂಡ ಆರಾಧಕರನ್ನು ತಂದೆಯಾದ ದೇವರು ಸಂರಕ್ಷಿಸುವವನಾಗಿದ್ದಾನೆ ಮತ್ತು ಪವಿತ್ರವಾದ ಆಶೆಯಿಂದ ಕೂಡಿದ್ದಾಗಿದ್ದರೆ ಅದನ್ನು ಕೈಗೂಡಿಸುವವನು ಕೂಡ ಆಗಿದ್ದಾನೆ. ಇಫ್ ಯು ಹ್ಯಾವ್ ಎ ಹೋಲಿ ಡಿಸೈರ್, ಫಾದರ್ ಗಾಡ್ ವಿಲ್ ಸಿ ಟು ಇಟ್ ಈಸ್ ಫುಲ್ಫಿಲ್ಡ್ ಇನ್ ಯುವರ್ ಲೈಫ್. ಯಾರಿಗೋ ನಾನು ಮಾತನಾಡ್ತಾ ಇದ್ದೀನಿ, ಯಾರಿಗೋ ನಿಮ್ಮ ಹೃದಯಕ್ಕೆ ದೇವರು ಮಾತನಾಡ್ತಾ ಇದ್ದಾರೆ.
ಸೊ ಇಟ್ ಈಸ್ ಬೆಟರ್ ಬಿ ಫಿಲ್ಡ್ ವಿತ್ ದ ಹೋಲಿ ಡಿಸೈರ್. ಪವಿತ್ರವಾದ ಆಶೆಗಳಿಂದ ತುಂಬಿಸಲ್ಪಡೋಣ. ದೇವರು ತಕ್ಕ ಸಮಯಗಳಲ್ಲಿ ಆಶೆಗಳನ್ನು ನೆರವೇರಿಸ್ತಾನೆ. ಈ ಜ್ಞಾನಿಗಳೇ ಇವತ್ತು ನಮಗೆ ನಿದರ್ಶನವಾಗಿದ್ದಾರೆ, ಉದಾಹರಣೆಯಾಗಿದ್ದಾರೆ. ಮಾರ್ಗ ತಪ್ಪಿದ್ರು, ಅನೇಕ ಗುಂಪುಗಳನ್ನು ನೋಡಿದರು, ಅನೇಕ ಅವರ ಮನಸ್ಥಿತಿಗಳನ್ನು ನೋಡಿದರು. ಆದರೆ ಅವೆಲ್ಲವುಗಳು ಕೂಡ ಅವರ ದಿಕ್ಕನ್ನು ಬದಲಾಯಿಸಲೇ ಇಲ್ಲ. ಅವರು ಹುಡುಕ ಹೊರಟಿದ್ದರು ಯಾರನ್ನ? ಯೆಹೂದ್ಯರ ಅರಸನನ್ನು. ಯಾಕಾಗಿ ಹುಡುಕ ಹೊರಟಿದ್ದಾರೆ? ಆತನಿಗೆ ಅಡ್ಡ ಬಿದ್ದು ಸಾಷ್ಟಾಂಗವರೆಗೆ ಆರಾಧಿಸಬೇಕೆಂಬ ಒಂದು ಮನದಾಶೆಯಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರ ಮನಸ್ಸು ದೇವರ ದೃಷ್ಟಿಯಲ್ಲಿ ಪವಿತ್ರವಾಗಿದ್ದ ಕಾರಣ ಎಲ್ಲ ಅಪಾಯಗಳಿಂದ ದೇವರು ಬಿಡಿಸಿ ತನ್ನ ಮಗನೆಡೆಗೆ ತಂದೆಯು ನಡೆಸಿದ್ದಾನೆ. ತನ್ನ ಮಗನೆಡೆ ನೋಡ್ರಿ, ಅವರು ಮನೆಯೊಳಕ್ಕೆ ಹೋಗ್ತಾರೆ. ಆ ಕೂಸನ್ನು ತಾಯಿಯ ಬಳಿಯಲ್ಲಿ ಕಂಡಾಗ ಮೊದಲನೇದಾಗಿ ಮಾಡಿದ್ದೇನೆಂದರೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ದಿಸ್ ಈಸ್ ಎ ಪ್ರಾಪರ್ ವರ್ಷಿಪ್. ಜ್ಞಾನಿಗಳ ಜ್ಞಾನ ನೋಡಿ. ಯೆಹೂದ್ಯರ ಅರಸನಾಗಿ ಹುಟ್ಟಿರುವವನು ಎಲ್ಲಿದ್ದಾನೆ? ಸುಮ್ಮನೆ ಒಂದು ಹೇಳ್ತಾ ಇಲ್ಲ. ದೇ ಸ್ಟಾರ್ಟೆಡ್ ದೇರ್ ಕ್ವಶನ್ ಆ್ಯಂಡ್ ದೇರ್ ಸರ್ಚ್ ವಿತ್ ಎ ವರ್ಷಿಪ್. ಏನು ವರ್ಷಿಪ್ಪು? ಯೆಹೂದ್ಯರ ಅರಸನೆಂಬುದಾಗಿ ದೇ ಹ್ಯಾವ್ ಸ್ಟಾರ್ಟೆಡ್ ದೇರ್ ವರ್ಷಿಪ್. ದೇ ಹ್ಯಾವ್ ಸ್ಟಾರ್ಟೆಡ್ ಟು ಸೀಕ್ ಹಿಮ್. ಆತನನ್ನು ಹುಡುಕಿ. ಇವತ್ತು ನಾನು ನೀವು ಆಲಯಗಳಿಗೆ ಯಾವ್ಯಾವ ಉದ್ದೇಶಗಳಿಂದ ಹೊರಡುತ್ತಿದ್ದೇವೆ ಆರಾಧನೆಗೆಂದು? ಯಾರನ್ನು ಹೊರಟಿದ್ದೇವೆ? ನಾವು ಸೇರುವ ಸಂಘದಲ್ಲಿ ಅಥವಾ ನಮ್ಮ ಅಸೆಂಬ್ಲಿಗಳಲ್ಲಿ ಯಾರನ್ನು ಹೊರಟಿದ್ದೇವೆ? ಇವತ್ತು ಈ ಜ್ಞಾನಿಗಳು ನಮಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ನೀವು ಆಲಯದ ವೈಭವವನ್ನು ನೋಡಿ ಹೋಗ್ತಾ ಇದ್ದೀರಾ? ಅಲ್ಲಿ ಬಂದು ಸೇರುವ ಜನರನ್ನು ನೋಡಿ ಹೋಗ್ತಾ ಇದ್ದೀರಾ? ಅಥವಾ ಯಾವ್ಯಾವ ಇತ್ಯಾದಿಗಳು ಆಲಯದಲ್ಲಿ ನಿಮ್ಮನ್ನು ಆಕರ್ಷಿಸಿ ಆಲಯಗಳಿಗೆ ಬರಮಾಡ್ತಾ ಇದೆ ಅಥವಾ ಹೋಗಬೇಕು ಅನ್ನಿಸ್ತಾ ಇದೆ ನಿಮಗೆ? ಜ್ಞಾನಿಗಳು ಏನಪ್ಪ ಒಂದು ಸಂದೇಶ 2023 ನೀವೇನು ಹೇಳಕ್ಕೆ ಬಯಸ್ತೀರಿ ಅಂದರೆ, ನೀವು ಹೇಳಿ, ನಕ್ಷತ್ರಗಳನ್ನು ಹುಡ್ಕೊಂಡಲ್ಲ ನಾವು ಬಂದಿದ್ದು. ಯೆರೂಸಲೇಮಿನ ವೈಭವ, ಅಲ್ಲಿರುವ ಆಲಯಗಳು, ಅಲ್ಲಿರುವ ನಾಗರಿಕ ಸಮಾಜ ಅಥವಾ ಹೆರೋದ ಅವನ ಅರಮನೆ, ಅದರ ವೈಭವ, ಇವ್ಯಾವುಗಳು ಕೂಡ ನಮ್ಮನ್ನು ಇಷ್ಟಾಗಿ ಆಕರ್ಷಿಸಲಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮನ್ನು ಆಕರ್ಷಿಸಿದ್ದೇ ಅರಸನಾಗಿ ಹುಟ್ಟಿರುವ ಈ ಯೆಹೂದ್ಯನು, ಅಂದರೆ ಯೇಸು ಕ್ರಿಸ್ತನು. ಸಮ್ಟೈಮ್ಸ್ ವಿ ನೀಡ್ ದಿಸ್ ಆರ್ಬಿಟ್ರರಿ ಕರೆಕ್ಷನ್ ಅಲ್ವೇ? ನಮ್ಮ ನೀತಿಯ ಪಥಕ್ಕೆ ಮತ್ತೆ ಮತ್ತೆ ಸರಿಸುವಂಥ ತಿದ್ದುಪಾಠುಗಳೇ ಬೇಕು. ಇವತ್ತು ಆಲಯಕ್ಕೆ ಯಾರನ್ನು ಹುಡುಕು ಬಂದಿದ್ದೇವೆ ನಾವು? ನೀವಿದ್ದ ಚಾಕದಲ್ಲಿ ಆರಾಧನೆಯನ್ನು ಸಾಗಿಸುವುದಾದರೆ ಯಾರನ್ನು ಹುಡುಕಿ ನೀವು ಆರಾಧನೆಯಲ್ಲಿ ಕುಳಿತಿದ್ದೀರಾ, ವೀಕ್ಷಣೆ ಮಾಡುತ್ತಿದ್ದೀರಾ? ಆ ಮಗುವನ್ನು ಕಂಡಾಗ ಅವ್ರೇನು ಮಾಡಿದ್ರಂತೆ? ಆ ಮಗುವಾಗಿರುವಾಗಲೇ ಅರಸನು, ಹೆರೋದನ ಬಾಯಿಂದ ಕ್ರಿಸ್ತನು ಕಂಡಾಗ ಸಾಷ್ಟಾಂಗ ಬಿದ್ದಿದ್ದಾರೆ. ಸೊ ಆಮೇಲೆ ಅವರು ತಮ್ಮ ಗಂಟುಗಳನ್ನು ಬಿಚ್ಚಿದ್ದಾರೆ. ಬಿಚ್ಚಿ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಪ್ರಸಂಗ ನಿಮ್ಮ ಸಭೆಯಲ್ಲಿ ನಡೆದರೆ ಆ ವಾರದ ಪ್ರಕಟಣೆನೋ ನೆಕ್ಸ್ಟ್ ವೀಕ್ ಪ್ರಕಟಣೆಯಲ್ಲಿ ಏನು ಅನೌನ್ಸ್ ಮಾಡ್ತಾರೆ? ಇಂತಿಂಥವರು ಚಿನ್ನ ಕೊಟ್ಟಿದ್ದಾರೆ, ಇಂತಿಂಥವರು ಧೂಪ ಕೊಟ್ಟಿದ್ದಾರೆ, ಇಂತಿಂಥವರು ರಕ್ತಬೋಳವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ತಾನೆ. ದಟ್ ಈಸ್ ವಾಟ್ ವಿ ಆರ್ ವೆರಿ ಫೇಮಸ್ ಫಾರ್. ಪರಲೋಕ ಏನು ಅನೌನ್ಸ್ ಮಾಡ್ಬೋದು? ಪರಲೋಕ ನೋಡಿ, ಆ ಆರ್ಡರ್ ಆಫ್ ಈವೆಂಟ್ಸ್ನ ಎಷ್ಟು ಚೆನ್ನಾಗಿ ಕ್ರಮದಲ್ಲಿ ಹೇಳ್ತದೆ ಅಂದರೆ, ಫಸ್ಟ್ ದೇ ಗೇವ್ ದೆಮ್ಸೆಲ್ವ್ಸ್. ಆರಾಧನೆಯಲ್ಲಿ ನಮ್ಮನ್ನು ನಾವು ಕೊಡಬೇಕು ಮೊದಲನೇದಾಗಿ. ನಾವು ದೇವರಿಗೆ ಮೆಚ್ಚುಗೆ ಆದ ನಂತರವೇ ನಾವು ಅರ್ಪಿಸುವ ಕಾಣಿಕೆಗಳು ಮೆಚ್ಚುಗೆ ಆಗುವುದು. ಸಿ ಹೌ ಬ್ಯೂಟಿಫುಲಿ ದ ಆರ್ಡರ್ ಇಸ್ ಲೇಡ್ ಔಟ್. ನಮ್ಮನ್ನು ನಾವು ಕೊಡಬೇಕು. ಆದುದರಿಂದ ಪ್ರಿಯ ಸಹೋದರರೇ, ದೇವರ ಕನಿಕರವನ್ನು ನಮ್ಮ ನೆನಪಿಗೆ ತಂದುಕೊಂಡು ನಮ್ಮ ದೇಹಗಳನ್ನು ಮೀಸಲಾಕಿಯೂ ಮೆಚ್ಚುಗೆಯಾಕಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸೋಣ. ಇದೇ ವಿವೇಕಪೂರ್ವಕವಾದಂಥ ಆರಾಧನೆ. ಸತ್ಯವೇದದ ಉದ್ದಕ್ಕೂ ದೇವರು ನೋಡ್ರಿ, ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಹೇಬೇಲನನ್ನು ಮೆಚ್ಚಿದ, ನಂತರ ಕಾಣಿಕೆಯನ್ನು ಮೆಚ್ಚಿದ. ಮೆಕೆದೋನ್ಯದವರು ತಮ್ಮನ್ನೇ ತಾವು ಕೊಟ್ಟುಬಿಟ್ರಂತೆ. ಪೌಲನು ಹೇಳ್ತಾನೆ, ತಮ್ಮನ್ನೇ ತಾವು ಕೊಟ್ಟುಬಿಟ್ರಂತೆ ಮೊದಲನೇದಾಗಿ. ದಿಸ್ ಇಸ್ ದ ಆರ್ಡರ್ ಆಫ್ ವರ್ಷಿಪ್. ಯು ಸೀಕ್
ಲೆಟ್ ಅಸ್ ಸೀಕ್ ಅವರ್ ಕಿಂಗ್, ಲೆಟ್ ಅಸ್ ಸೀಕ್ ಅವರ್ ಕ್ರೈಸ್ಟ್. ನನ್ನ ಕ್ರಿಸ್ತನನ್ನು, ನನ್ನ ರಾಜನನ್ನು ಹುಡುಕಿ ಆತನನ್ನೇ ಬಯಸಿ ನಾವು ಆಲಯಕ್ಕೆ ಅಥವಾ ಆರಾಧನೆಗೆ ಬರೋಣ. ಆತನನ್ನು ಕಂಡಾಗ ನಮ್ಮನ್ನು ನಾವು ಅರ್ಪಿಸೋಣ. ಆನಂತರ ನಮ್ಮಲ್ಲಿರುವುದನ್ನು ನಾವು ಕಾಣಿಕೆಯಾಗಿ ಅರ್ಪಿಸೋಣ. ಜ್ಞಾನಿಗಳಲ್ಲವೇ ಇವರು? ನೋಡಿ, ದೇವರ ಮೆಚ್ಚುಗೆಗೆ ಪಾತ್ರರಾದಂಥ ಈ ಜ್ಞಾನಿಗಳಿಗೆ ದೇವರ ದಯೆ ದೊರಕಿರುವ ವಿಧಾನವನ್ನು ಗಮನಿಸಿರಿ. ಒಂದು ವೇಳೆ ಹೆರೋದನ ಅರಮನೆಗೆ ನಡೆಸಲ್ಪಡುವಾಗಲೇ ಅಲ್ಲೇ ಕರೆಕ್ಷನ್ ಕೊಟ್ಬಿಡ್ಬೋದಾಗಿದ್ದು, ಬೇಡ ಅಲ್ಲಿಗೆ ಹೋಗಬೇಡ್ರಿ ಅಂತ. ಇಲ್ಲ, ಆ ಎಲ್ಲ ಅನುಭವಗಳಾಯಿತು. ಆರಾಧನೆಯ ನಂತರ ಗಾಡ್ ಸ್ಪೋಕ್ ಟು ದಿಸ್ ವೈಸ್ ಮೆನ್ ಇನ್ ದೇರ್ ಡ್ರೀಮ್ಸ್. ಕನಸಿನಲ್ಲಿ ಈ ಜ್ಞಾನಿಗಳಿಗೆ ದೇವರು ಮಾತನಾಡ್ತಾನೆ. ಏನು ಹೇಳ್ತಾನೆ ಅಂದರೆ, ನೀವು ಮತ್ತೆ ಹೆರೋದನ ಬಳಿಗೆ ಹೋಗಬೇಡ್ರಿ, ನೀವು ಮತ್ತೆ ಹೆರೋದನ ಬಳಿಗೆ ಹೋಗಬೇಡ್ರಿ, ನೀವು ಬೇರೆ ಮಾರ್ಗವಾಗಿ ನಿಮ್ಮ ಪ್ರಯಾಣವನ್ನು ಬೆಳೆಸಿ. ಸೊ ಇಲ್ಲಿ ಹೆರೋದನ ಆಹ್ವಾನವೂ ಇದೆ, ದೇವರ ಆಜ್ಞೆಯೂ ಇದೆ. ಕೇಳಿಸ್ಕೊಳ್ಳಿ ಪ್ರಿಯರೇ, ಹೆರೋದನ ಆಜ್ಞೆಯೂ ಇದೆ. ಸಾಮಾನ್ಯನಲ್ಲ ಹೆರೋದನು, ಅಧಿಪತಿ. ಭಾಳಷ್ಟು ವರ್ಷಗಳಿಂದ ಯಹೂದವನ್ನು ಆಳ್ವಿಕೆ ಮಾಡಿಕೊಂಡು ಬಂದಿರುವಂಥ ಒಂದು ರೀತಿಯಾದ ಯಶಸ್ವಿಯಾದಂಥ ಅಧಿಪತಿ. ರೋಮ್ ಸರ್ಕಾರದ ಒಂದು ದಯ ಇವನಿಗೆ ಯಾವಾಗಲೂ ಸಿಕ್ಕುತ್ತಿತ್ತು. ಯಶಸ್ವಿ, ಅರಮನೆ ವೈಭವದಿಂದಿದ್ದಿರಬೇಕು, ಎಲ್ಲವೂ ಕೂಡ ನಿಜ, ಎಲ್ಲವೂ ಇದೆ. ಅವನ ಆಹ್ವಾನವೂ ಕೂಡ ಇದೆ. ಇಲ್ಲಿ ದೇವರ ಆಜ್ಞೆಯೂ ಕೂಡ ಇದೆ. ವಾಟ್ ವಿಲ್ ಎ ವೈಸ್ ಮ್ಯಾನ್ ಚೂಸ್? ಜ್ಞಾನಿಯು ಯಾವುದನ್ನು ಆರಿಸ್ಕೊಳ್ತಾನೆ? ನಾನು ಮನುಷ್ಯರ ಮಾತನ್ನು ಆರಿಸ್ಕೊಳ್ಬೇಕು, ದೇವರ ಮಾತನ್ನು ಆರಿಸ್ಕೊಳ್ಬೇಕು. ಜ್ಞಾನಿಗಳ ಆಯ್ಕೆ, ಇಟ್ ಈಸ್ ಬೆಟರ್ ಐ ಲಿಸನ್ ಟು ಗಾಡ್ ಆ್ಯಂಡ್ ಗಾಡ್ ಅಲೋನ್. ನಾನು ದೇವರ ಮಾತನ್ನೇ ಕೇಳಿಸಿಕೊಂಡು ಮುಂದೆ ಹೋಗುವುದು ಜ್ಞಾನಿಗಳ ಆಯ್ಕೆ. ಇವತ್ತು ನನ್ನ ನಿಮ್ಮ ಆಯ್ಕೆ ಏನಾಗಿದೆ? ನನ್ನ ನಿನ್ನ ಆಯ್ಕೆ ಏನಾಗಿದೆ? ಇವತ್ತು ಈ ಪ್ರಶ್ನೆ ಮಾಡ್ಕೊಳ್ಳೋಣ. ಈ ತಾರಾಪಂಡಿತರು ನಕ್ಷತ್ರವನ್ನು ಕಂಡಿದ್ದಾರೆ, ವ್ಯಾಖ್ಯಾನಿಸಿದ್ದಾರೆ ಯಹೂದ್ಯರ ಅರಸನು ಹುಟ್ಟಿದ್ದಾನೆ ಎಂಬುದಾಗಿ. ತಾವಿದ್ದ ಸ್ಥಳದಲ್ಲೇ ಇರಲಿಲ್ಲ, ಪ್ರಯಾಣ ಬೆಳೆಸಿ ಆ ಯಹೂದ್ಯರ ಅರಸನ ಬಳಿಗೆ ಬಂದಿದ್ದಾರೆ. ಜ್ಞಾನಿಗಳು ಹುಡುಕುವವರು. ಮಾರ್ಗದಲ್ಲಿ ಯೆರೂಸಲೇಮಿನಲ್ಲಿ ಸುದ್ದಿಯನ್ನು ಹರಡಿಸಿದ್ದಾರೆ. ಹೆರೋದ ಯೆರೂಸಲೇಮ್ ಕಳವಳಗೊಂಡರು. ಶಾಸ್ತ್ರಿಗಳು ಬಂದರು, ಮುಖ್ಯ ಯಾಜಕರು ಬಂದರು. ಶಾಸ್ತ್ರಿಗಳು, ಮುಖ್ಯ ಯಾಜಕರು ಕ್ರಿಸ್ತನು ಹುಟ್ಟಿದ್ದಾನೆ ಎಂಬುದು ಸ್ಪಷ್ಟವಾಗಿ ತಿಳಿದಿದ್ದರೂ ಕೂಡ ಹುಡುಕ ಹೊರಡಲಿಲ್ಲ. ಅವ್ರಿಗೆ ಆ ಕುತೂಹಲನೇ ಇರಲಿಲ್ಲ. ನಿರ್ಲಕ್ಷ್ಯವೋ ಉಪೇಕ್ಷೆಯೋ ಅಥವಾ ತಮ್ಮ ಧಾರ್ಮಿಕದಲ್ಲಿ ತಮ್ಮ ಏನು ಆ ಒಂದು ನಿಯಮಗಳಲ್ಲೇ ಮುಳುಗಿ ಹೋಗಿದ್ರೋ ಏನೋ ಗೊತ್ತಿಲ್ಲ. ಕ್ರಿಸ್ತನ ಹುಟ್ಟು ಆಕರ್ಷಣೆ ಆಗಲಿಲ್ಲ. ಶಾಸ್ತ್ರ ಇದೆ ಅವ್ರ ಕೈಯಲ್ಲಿ, ಪ್ರಿಯರೇ, ಶಾಸ್ತ್ರ ಇದೆ. ಶಾಸ್ತ್ರಿಗಳು 30 ವರ್ಷ ಆದಮೇಲೂ ಕೂಡ ಚೇಂಜ್ ಆಗಲಿಲ್ಲ. ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ ಹೇಳುತ್ತೆ, 39ನೇ ವಚನ, ನೀವು ನಿತ್ಯ ಜೀವಕ್ಕಾಗಿ ಶಾಸ್ತ್ರಗಳಲ್ಲಿ ಹುಡುಕುತ್ತೀರಿ. ಆ ಶಾಸ್ತ್ರಗಳು ನನ್ನ ಕುರಿತು ಸಾಕ್ಷಿ ಹೇಳುತ್ತವೆ, ಆದರೆ ನಿತ್ಯ ಜೀವ ಹೊಂದುವುದಕ್ಕಾಗಿ ನೀವು ನನ್ನ ಬಳಿಗೆ ಬರುವುದಕ್ಕೆ ಮನಸ್ಸು ಮಾಡಲಿಲ್ಲ. ಟುಡೇ ವಾಟ್ ಈಸ್ ಇಂಪಾರ್ಟೆಂಟ್? ದ ಪರ್ಸನ್ ಆಫ್ ದ ಸ್ಕ್ರಿಪ್ಚರ್ ಇಸ್ ಇಂಪಾರ್ಟೆಂಟ್. ಶಾಸ್ತ್ರಗಳ ವ್ಯಕ್ತಿ ಇಂಪಾರ್ಟೆಂಟ್. ವ್ಯಕ್ತಿ ಭಾಳ ಪ್ರಮುಖನು. ಈ ವ್ಯಕ್ತಿಯೊಂದಿಗೆ ನಾವು ಸಂಬಂಧ ಬೆಳೆಸ್ಕೊಳ್ಬೇಕು. ಈ ಶಾಸ್ತ್ರಗಳು ನಮ್ಮನ್ನು ತಿಳುವಳಿಕೆ ಕೊಡ್ಬೋದು, ಆದರೆ ಅದರ ಹಿಂದಿರುವ ವ್ಯಕ್ತಿಯ ಪರಿಚಯವಿಲ್ಲದೆ ಆತ್ಮಿಕ ವಂಚನೆ ಆಗಬಾರ್ದು. ಐ ಡೋಂಟ್ ಥಿಂಕ್ ವಿ ವಾಂಟ್ ಟು ಬಿಕಮ್ ಸಚ್ ಕೈಂಡ್ ಆಫ್ ವೈಸ್ ಪೀಪಲ್, ಅಲ್ಲವೇ? ಇವತ್ತು ಜ್ಞಾನಿಗಳ ನಡೆಯನ್ನು ಪೂರ್ವ ದೇಶದ ಜ್ಞಾನಿಗಳು ನಮ್ಮ ಮುಂದೆ ಹಾಸಿದ್ದಾರೆ. ನಾವು ಯಾವ ಕಡೆ ಇದ್ದೇವೆ? ನಮ್ಮ ಆರಾಧನೆಗಳು ಹೇಗಿದೆ? ನಾವು ಪರೀಕ್ಷಿಸಿಕೊಳ್ಳೋಣ. ಈ ಹಬ್ಬದ ವಾತಾವರಣದಲ್ಲಿ ನಾವು ಸರಿಪಡಿಸಿಕೊಳ್ಳುತ್ತಾ ನಾವು ಆತನಿಗೆ ಮೆಚ್ಚುಗೆಯುಳ್ಳವರು ಹಾಕೋಣ. ಆತನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧರಾಕೋಣ. ಆ ಸ್ವರ ಕೇಳಿಸಿಕೊಂಡು ಈ ಜ್ಞಾನಿಗಳ ಹಾಗೆ ವಿಧೇಯರಾಕೋಣ. ಲೋಕದೊಳಗೆ ಹೋಗೋಣ. ದೇವರು ನಡೆಸಿದ ದಾರಿಯಲ್ಲಿ, ದೇವರು ತಿಳಿಸಿದ ದಾರಿಯಲ್ಲಿ ಮುಂದೆ ಸಾಕೋಣ. ಇವತ್ತು ಹೆರೋದ ನಿಮ್ಮನ್ನು ಆಹ್ವಾನ ಮಾಡ್ಬೋದು. ಇವತ್ತು ದೇವರು ಆಜ್ಞೆ ಮಾಡ್ತಾನೆ. ಯಾವುದನ್ನು ಆರಿಸ್ಕೊಳ್ತೀರಾ? ನಿಮ್ಮ ಜ್ಞಾನ ಅದರಲ್ಲಿ ಅಡಕವಾಗಿದೆ. ಕರ್ತನ ಆಲೋಚನೆಗಳಿಂದ ನಮ್ಮನ್ನು ಪರೀಕ್ಷಿಸಲಿ, ಆಶೀರ್ವದಿಸಲಿ.
ಆಮೆನ್. ಕರ್ತನೆ, ಈ ವಾಕ್ಯ ವಿವರಣೆಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಜ್ಞಾನಿಗಳ ಕುರಿತು, ಜ್ಞಾನಿಗಳ ನಡೆಯ ಕುರಿತು ನಮ್ಮ ಮುಂದೆ ನೀನು ವಿವರಿಸಿದ್ದಿ ಸ್ವಾಮಿ, ಪರೀಕ್ಷಿಸಿದ್ದಿ. ಈ ಒಂದು ಸಂದೇಶದಲ್ಲಿ ನಿನ್ನ ಕುರಿತು ನಮಗೆ ತಿಳಿಸಿದ್ದಿ. ನೀನು ಅರಸನು, ನೀನು ಕ್ರಿಸ್ತನು, ನೀನು ಸೃಷ್ಟಿಕರ್ತನು. ಸೃಷ್ಟಿಯು ನಿನಗೆ ಅಧೀನವಾಗುತ್ತೆ. ನೀನು ಬಯಸುವ ಆರಾಧನೆ ಏನು? ನೀನು ಬಯಸಿರುವ ಆರಾಧನೆಯನ್ನು ನಡೆಸಿರುವವರ ಕುರಿತು ನೀನು ಅವರೊಟ್ಟಿಗೆ ಮಾತನಾಡ್ತಿ. ಇವೆಲ್ಲವ ಸತ್ಯಗಳಿಗೋಸ್ಕರ ಸ್ತೋತ್ರ. ಇವತ್ತು ನಮ್ಮನ್ನು ಹುಡುಕು, ನಮ್ಮನ್ನು ಪರೀಕ್ಷಿಸು. ಕೇಡಿನ ಮಾರ್ಗದಲ್ಲಿದ್ದೇವೋ ಏನೋ ನೋಡಿ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. King is born. A king is born this day in Bethlehem. Hallelujah. Hallelujah. No crown is born, but angels worship him. Almighty God, makes so wise. Salvation comes to this holy child. A king is born. He is in the manger now. A king is born. Only come and only God. Tiny Lord, reaching down and tiny. A king is born on this day in Bethlehem. His palace is lowly, his throne is made of hay. Hallelujah, hallelujah. Shepherds bow down to see his holy face. Hallelujah. Heaven is singing the peace on earth, filled with the wonders of his birth. A king is born. He is in the manger now. A king is born. Humbly come and humbly bow. Tiny Lord, reaching down and tiny. A king is born on this day in Bethlehem. Come humbly and humbly bow. He's in the manger now. Come humbly and humbly bow. He's in the manger now. Come humbly and humbly bow. He's in the manger now. Come humbly and humbly bow. He's in the manger now. A king is born this day in Bethlehem. Hallelujah, hallelujah. No crown is worn, but angels worship him. Hallelujah. Almighty God, makes so wise. Salvation comes through this holy child. A king is born. He is in the manger now. A king is born. Only come and only God. Tiny Lord, reaching out and tiny. A king is born on this day in Bethlehem. On this day in Bethlehem. On this day in Bethlehem. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಒಂದು ಮಾತು ಹೇಳಿದನು, ನಾನೇ ಲೋಕಕ್ಕೆ ಬೆಳಕು. ಯಾಕೆ? ಸೂರ್ಯನ ಬೆಳಕಷ್ಟೇ ಸಾಕಾಗ್ತಾ ಇರಲಿಲ್ವಾ? ಇಲ್ಲ, ಸೂರ್ಯನ ಬೆಳಕು ಈ ಒಂದು ಐಹಿಕ ಭೌತಿಕ ಜಗತ್ತಿಗೆ ಸೂರ್ಯನ ಬೆಳಕು ಬೇಕಾಗಿತ್ತು. ಆದರೆ ಆತ್ಮದ ಬೆಳಕು, ಆತ್ಮದಲ್ಲಿರುವ ಕತ್ತಲೆಗೆ ಯೇಸು ಕ್ರಿಸ್ತನ ಬೆಳಕಾಗಿ ಬಂದನು. ಆತನಲ್ಲಿ ದೇವರ ಜ್ಞಾನ ಪ್ರಕಾಶವೂ ಇದೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನಗೊತ್ತು ನೀವು ಈ ಹೊತ್ತು ಬಹಳ ಸಂಭ್ರಮದಲ್ಲಿದ್ದೀರಿ, ಉತ್ಸಾಹದಲ್ಲಿದ್ದೀರಿ. ನಿಮ್ಮ ಕುಟುಂಬದ ಜೊತೆ ನೀವು ಕ್ರಿಸ್ಮಸ್ ಆಚರಣೆಯಲ್ಲಿ ತೊಡಗಿಕೊಂಡಿದ್ದೀರಿ.
ಆದರೆ ಇದೆಲ್ಲವುಗಳ ನಡುವೆ ಯೇಸು ಕ್ರಿಸ್ತನ ಬೆಳಕು ನಿಮ್ಮ ಹೃದಯದಲ್ಲಿ ಉದಯಿಸಲಿ. ಇದು ನಮ್ಮ ಪ್ರಾರ್ಥನೆ. ಮತ್ತು ಈ ಕೂಟದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಸಭಾಪಾಲಕರು ನಮ್ಮನ್ನು ಪ್ರಾರ್ಥನೆಯಲ್ಲಿಯೂ ಆಶೀರ್ವಾದ ವಚನದಲ್ಲಿಯೂ ನಡೆಸಲಿಕ್ಕಿದ್ದಾರೆ. ಬನ್ನಿರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೊನೆಯದಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಮನೆಗಳಲ್ಲಿ ನಾವು ಕಣ್ಣು ಮುಚ್ಚೋಣ, ತಲೆಬಾಗಿಸೋಣ, ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕಾಲವು ಪರಿಪೂರ್ಣವಾದಾಗ ನಿನ್ನ ಮಗನಾಗಿರುವ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೆ, ನೀನು ಬಂದಿರುವಂಥದ್ದು ನಿನ್ನ ಯಾರೋ ಪರಲೋಕದಿಂದ ಒತ್ತಾಯ ಮಾಡಿ ಕಳಿಸಲಿಲ್ಲ. ನೀನಾಗೆ ವಾಲಂಟಿಯರ್ ಆಗಿ ಕರ್ತನೆ ಸ್ವ ಇಚ್ಛೆಯಿಂದ ನೀನು ಬಂದಿಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನೀನು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟುಕೊಂಡು ಬಂದಿದ್ದಿ, ಇದಕ್ಕಾಗಿ ಸ್ತೋತ್ರ. ಈ ಕ್ರಿಸ್ಮಸ್ಸಿನ ಮೆಸೇಜ್ ಹೌದಪ್ಪ, ಈ ಸಂದೇಶ ನೀನು ಬೆಳಕಾಗಿದ್ದಿ, ನಾವು ಕೂಡ ಇವತ್ತು ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ ಇವತ್ತು ನಮಗೆ ಪ್ರೇರೇಪಿಸಿದ್ದಿ. ಇವತ್ತು ಮೆಸೇಜನ್ನು ಅಥವಾ ಸಂದೇಶವನ್ನು ಕೇಳಿಸಿಕೊಂಡಿದ್ದೇವೆ. ಇವತ್ತು ಪರಿಶುದ್ಧಾತ್ಮನೆಂಬ ಆ ಒಂದು ಎಣ್ಣೆ ನಮ್ಮಲ್ಲಿ ಉರಿಯುವಂತೆ, ಆತ್ಮದ ಬೆಳಕು ಕರ್ತನೆ ಬೆಳಗುವಂತೆ, ಇತರರು ನಿನ್ನ ಗುಣಲಕ್ಷಣವನ್ನು ಆ ಬೆಳಕಿನಲ್ಲಿ ಕಾಣುವಂತೆ ಸಹಾಯ ಮಾಡಿ ನಡೆಸು. ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ಇವತ್ತು ಈ ಒಂದು ಪ್ರೋಗ್ರಾಮನ್ನು ನೋಡಿರುವಂಥ, ವಾಕ್ಯವನ್ನು ಆರಾಧನೆಯಲ್ಲಿ ವಾಕ್ಯದಲ್ಲಿ ಒಳಗೊಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ಎಲ್ಲ ಮಕ್ಕಳನ್ನು ನೀನು ಆಶೀರ್ವದಿಸಿ ನಡೆಸಿ ಬಲಪಡಿಸು. ಇವತ್ತಿನ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ಗಾಗಿ ಸ್ತೋತ್ರ, ಮೆಸೇಜ್ಗಾಗಿ ಸ್ತೋತ್ರ, ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ಪ್ರಾರ್ಥನೆಯನ್ನು ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೆನ್. ಅಂತ್ಯ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವೆದ್ದು ನಿಂತುಕೊಂಡು ಗೌರವಿಸೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ವಿಶೇಷವಾದ ಕೃಪೆಯು, ತಂದೆಯಾದ ದೇವರ ಅಗಮ್ಯವಾದ ಒಂದು ಪ್ರೀತಿಯು, ಹೇಳಲಿಕ್ಕೆ ಅಶಕ್ಯವಾಗಿರುವಂಥ ಪ್ರೀತಿ ಇದು, ಮತ್ತು ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹಾಯ, ಸಹವಾಸ, ಬೆಳಕು ನಮ್ಮೆಲ್ಲರೊಂದಿಗೆ, ಎಲ್ಲ ಕುಟುಂಬದವರೊಂದಿಗೆ, ವೀಕ್ಷಿಸಿರುವಂಥ ಒಂದೊಂದು ಮಗುವೊಂದಿಗೆ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.